ಆಗಿದ್ದ ದೇವಾಲಯಕ್ಕೂ ಈಗಿರುವ ದೇವಾಲಯಕ್ಕೂ ಅಜಗಜಾಂತರ ಇದೆ. ಆಗ ಬರುವಾಗಲೇ ನಾವು ಭಕ್ತಿಯಿಂದ ಬರ್ತಿದ್ದ ಈ ದೇವಾಲಯ ಇಷ್ಟು ವಿಜೃಂಭಣೆ, ಎಲ್ಲ ಕಡೆ ಪ್ರಥಮ ಕಾರ್ಯಕ್ರಮದಲ್ಲಿ ಪ್ರಾರ್ಥಿಸಿಕೊಳ್ಳುವಂಥ ಗಣಪತಿ, ಮಹಾಗಣಪತಿ ದೇವರಿಗೆ ಈ ಒಂದು ಬ್ರಹ್ಮಕಲಶ ಮಾಡಲಿಕ್ಕೆ ಇಷ್ಟು ವರ್ಷ ಆಗಿದ್ರೆ ನಾವು ಸಾಮಾನ್ಯರಿಗೆ ಮತ್ತೆ ಏನು ಕಷ್ಟ ಆಗ್ಲಿಕ್ಕೆ ಅದು ಕಷ್ಟ ಬರುವಂಥದ್ದು ಸಹಜ ಅಂತ ನಾನು ಅನಿಸ್ಕೊಳ್ತಿದ್ದೇನೆ. ಇವತ್ತು ಎಲ್ಲವನ್ನು ಗಣಗಳಿಗೆ ಅಧಿಪತಿಯಾಗಿರುವಂತಹ ಗಣಪತಿಗೆ ಈ ಒಂದು ಬ್ರಹ್ಮಕಲಶೋತ್ಸವವನ್ನು ಈ ವರ್ಷ ಮಾಡಲಿಕ್ಕೆ ಕೂಡ ತರಾತುರಿಯಲ್ಲಿ ಮಾಡಲಿಕ್ಕೆ ಒಂದು ಸಮಯ ಸಿಕ್ಕಿದೆ ಅಂತ ನಾನು ಹೇಳಿದಲ್ಲಿ ಕೇಳಿದ್ದೇನೆ. ಯಾಕೆಂದ್ರೆ ನಮಗೆ ಆರಾಮವಾಗಿ ಇನ್ನೊಂದಷ್ಟು ವಿಜೃಂಭಣೆಯಲ್ಲಿ ಈ ಕಾರ್ಯಕ್ರಮ ಮಾಡಬಹುದಾದ್ರೆ ಇಷ್ಟು ವರ್ಷ ಆಯಿತು, ಯಾಕೆ ಈ ವರ್ಷ ಇಷ್ಟು ವರ್ಷ ಇದೊಂದು ಜೀರ್ಣೋದ್ಧಾರಗೊಳ್ಳಿಕ್ಕೆ, ಅಜೀರ್ಣಾವಸ್ಥೆಯಲ್ಲಿದ್ದ ದೇವಾಲಯ ಜೀರ್ಣೋದ್ಧಾರ ಆಗಲಿಕ್ಕೆ ಸಮಯ ತೆಗೆದುಕೊಳ್ಳುವುದು ಅಂತ ಹೇಳಿದ್ರೆ ಇಲ್ಲಿಯ ಧಾರ್ಮಿಕತೆಯ ಕೊರತೆ ಆಗಿರ್ಬೋದಾ ಅಂತ ನಾವು ಚಿಂತನೆ ಮಾಡಬೇಕಾಗಿದೆ. ಇವತ್ತು ಶಶಿಕಲಾ ಟೀಚರು ನಮಗೆ ತುಂಬ ವಿಷಯವನ್ನು ಹೇಳಿದರು. ಅಂದರೆ ಮಕ್ಕಳು ಹೇಗಿರಬೇಕು, ಇವತ್ತು ತಾಯಂದಿರು ಮಾತ್ರ ದೇವಾಲಯಕ್ಕೆ ಬರ್ತಾರೆ, ಮಕ್ಕಳನ್ನು ಕರ್ಕೊಂಡು ಬರೋದಿಲ್ಲ. ಶಿಕ್ಷಣ ಎಲ್ಲಿ ಸಿಗಬೇಕು ನಮಗೆ? ಮಕ್ಕಳಿಗೆ ಆ ಶಿಕ್ಷಣವನ್ನು ಕೊಟ್ಟಾಗ ಆ ಮಗು ಮುಂದಿನ ಪೀಳಿಗೆಗೆ ಅದನ್ನು ತಗೊಂಡೋಗಿ ತಾನು ಅದನ್ನು ಅನುಸರಿಸಿಕೊಂಡು ಮುಂದಿನ ಪೀಳಿಗೆಗೆ ತಗೊಂಡೋಗ್ಬೇಕು. ಈಗ ಇಲ್ಲಿ ಕೂತವರೆಲ್ಲ ಇಲ್ಲಿ ಯಾರು ಯುವಕರಿಲ್ಲ, ಎಲ್ಲ ಸೀನಿಯರ್ಗಳಿದ್ದಾರೆ. ಎಲ್ಲರೂ ಅಂದರೆ ವಯಸ್ಸಾದರ ವೇದಿಕೆಯಿಂದ ಹಿಡಿದು ಇವತ್ತು ವೇದಿಕೆಯಲ್ಲಿ 1 ಡಜನ್ ಮಹಿಳೆಯರು ವೇದಿಕೆ ಮುಂಭಾಗದಲ್ಲಿದ್ದಾರೆ, 8 ಜನ ಹಿಂದೆ ಇದ್ದಾರೆ ಮಹಿಳೆಯರು. ಅಂದರೆ ಮಹಿಳಾ ಸಮಾವೇಶವನ್ನು ಇಟ್ಟಿದ್ದಾರೆ, ವೇದಿಕೆ ಮುಂಭಾಗದಲ್ಲಿ ಕೂಡ ಮಹಿಳೆಯರೇ ಕೂತಿದ್ದಾರೆ, ಗಂಡಸರ ಚೇರ್ ಎಲ್ಲ ಖಾಲಿ ಇದೆ. ಯಾಕಂದ್ರೆ ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಜಾಸ್ತಿ ತೊಡಗಿಸಿಕೊಂಡವರು ಯಾರಂತೇಳಿ ಮಹಿಳೆಯರು. ಇವತ್ತು ಮಹಿಳೆಯರನ್ನು ಎಲ್ಲಿ ನೋಡಿದ್ರು ಮಹಿಳೆಯರೇ. ಇವತ್ತು ಶ್ರೀಶಕ್ತಿ ಸ್ವಸಹಾಯ ಗುಂಪಿರ್ಬೋದು, ಧರ್ಮಸ್ಥಳ ಸ್ವಸಹಾಯ ಗುಂಪಿರ್ಬೋದು, ಒಡಿಯೂರು ಗುಂಪಿರ್ಬೋದು, ನವೋದಯ ಗುಂಪಿರೋದು, ಅದೆಲ್ಲ ಗುಂಪಿನಲ್ಲಿರೋದು ಮಹಿಳೆಯರು. ಆ ಮಹಿಳೆಯರು ಬಂದು ಇವತ್ತು ನೋಡಿ, ನಾವು ಇಲ್ಲಿ ದೇವಾಲಯದಲ್ಲಿ ದುಡ್ಡು ಕೊಟ್ಟವರು ಕೋಟಿಗಟ್ಟಲೆ ದುಡ್ಡು ಕೊಟ್ಟಿರ್ಬೋದು. ಆ ದುಡ್ಡು ಕೊಟ್ಟ ತಕ್ಷಣ ದೇವಾಲಯ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೆಲಸ ಮಾಡುವಂತ ಕೈಗಳು ಕೂಡ ಬೇಕಾಗ್ತದೆ. ಇವತ್ತು ಅಲ್ಲಿ ನಾನು ನೋಡ್ತಾ ಇದ್ದೆ, ಕೂತಿರುವಾಗ ಒಂದಷ್ಟು ಜನ ನೀರು ಕೊಡ್ತಾ ಇದ್ದಾರೆ, ಅದು ಒಂದು ಸೇವೆ. ಅದಕ್ಕೂ ಕೋಟಿ ಕಟ್ಟಲಿಕ್ಕೆ ಸಾಧ್ಯ ಇದೆ, ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅವರ ಶ್ರಮಕ್ಕೆ. ಅದೇ ರೀತಿಯಲ್ಲಿ ಸ್ವಚ್ಛತೆ ಮಾಡುವ ಮಹಿಳೆಯರಿದ್ದಾರೆ, ಅವರ ಸಂಬಳ ಕೊಡ್ಲಿಕ್ಕೆ ಅದು ಈ ಹಣದಲ್ಲಿ ಅವರ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಅದು ಒಂದು ಸೇವೆ. ಅಂದ್ರೆ ಪ್ರತಿಯೊಂದು ಸೇವೆ ಕೂಡ ಈ ದೇವಾಲಯದಲ್ಲಿ ನಡೆದಿದೆ. ಇವತ್ತು ನಾವೊಂದು ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಬರೇ ಹಣ ಕೊಟ್ಟವರು ಮಾತ್ರ ದೇವಾಲಯದಲ್ಲ, ಹಣ ಕೊಡದೆ ಶ್ರಮವನ್ನು ಕೊಟ್ಟು ಕೂಡ ಈ ದೇವರಿಗೆ ಸಮರ್ಪಣೆ ಮಾಡಿಕೊಂಡಾಗ ದೇವರಿಗೆ ಅತಿ ಪ್ರೀತಿ ಆಗ್ತದೆ, ಅವನೇ ಭಕ್ತಿಯಿಂದ ಹೊಳಿತಾನೆ. ಈ ದೇವರು ಕೂಡ ಒಳ್ಳೆದು ದುಡ್ಡಿದ್ದ ಕೋಟಿಪತಿಗೆ ಹೊಳಿಲಿಲ್ಲ, ಯಾರಿಗೆ ಹೊಳೆದಿದ್ದಾರೆ? ಮದನಂತೇಶ್ವರಿಯ ಮದನು ಎಂಬ ಮಾರಿಗೆ ಹೊಳೆದಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾರಿಯರನ್ನು ವೇದಿಕೆಯಲ್ಲಿ ಕೂರಿಸಿ ಮಾತನಾಡಿಸಿದ್ದಾರೆ ಅಂತ ನಾನು ಆ ಮದನಂತೇಶ್ವರನಿಗೆ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದೆ. ಇಷ್ಟು ಮಹಿಳೆಯರನ್ನು ಸೇರಿಸಿ ಅವರನ್ನು ಸ್ಟೇಜಲ್ಲಿ ಕೂರಿಸಿ, ನಿಮ್ಮಿಂದಾಗಿ ಈ ದೇವಾಲಯ ಅಭಿವೃದ್ಧಿ ಆಗಿದೆ, ಇನ್ನಷ್ಟು ಅಭಿವೃದ್ಧಿ ಆಗ್ಲಿಕ್ಕಿದೆ, ಅದಕ್ಕೆ ನಿಮ್ಮ ಕೊಡುಗೆ ಇನ್ನೂ ಬೇಕು ಎನ್ನುವ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಇನ್ನು ಮುಂದೆ ಇಲ್ಲಿ ಆಗು ಹೋಗುವ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ನಡೆಯಲಿ. ನಮ್ಮ ಜೊತೆಗೆ ಧಾರ್ಮಿಕ ಶ್ರದ್ಧಾ ಭಕ್ತಿ ನಮ್ಮಲ್ಲಿ ಬೇಕು. ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಬೇಕು. ಇವತ್ತು ನಾವು ಮನೆಯಲ್ಲಿ ಹೋಗಿ ನೋಡಿದ್ರೆ, ಬೆಳಿಗ್ಗೆ ಮನೆಗೆ ಯಾರಾದ್ರೂ ನೆಂಟರು ಬಂದ್ರೆ ಮೊದಲು ಕೆಂಬಲ್ಲಿ ನೀರಿಟ್ಕೊಂಡು ಒಂದು ಸ್ವಾಗತ ಮಾಡ್ತಿದ್ರು. ಅದ ನಂತರ ಒಂದು ಸ್ವೀಟ್ ಬೆಲ್ಲ ಕೊಟ್ಟು ಸಿಹಿಯಾಗಿ ಮನೆಗೆ ಅವರನ್ನು ಕರೆಸಿ, ನಾನು ಸಿಹಿಯಾಗಿದ್ದೇನೆ ನೀವು ಸಿಹಿಯಾಗಿರ್ಬೇಕು ಅಂತ ಆಮಂತ್ರಣ. ಇವತ್ತು ಅದೇನಿಲ್ಲ, ಮನೆಗೆ ಯಾರು ಬಂದ್ರು ನಾಯಿ ಬೊಗಳ್ತಾ ಅದರಷ್ಟಕ್ಕೆ ಇದ್ರು ಕೂಡ ಬೆಳ್ಳು ಹೊಡಿತಿದ್ರು, ಮನೆಯಿಂದ ಒಳಗೆ ಯಾರು ಬರ್ಲಿಕ್ಕಿಲ್ಲ, ಎಲ್ಲರೂ ಅವರವರ ಮೊಬೈಲ್ ಇಟ್ಕೊಂಡು ಎಲ್ಲೋ ಒಂದು ಕಡೆ ಏನೋ ಒಂದು ಲೋಕದಲ್ಲಿ ಇರ್ತಾರೆ. ಅದು ಆಗ್ಬಾರ್ದು. ಮನೆಗೆ ಬಂದ ಅತಿಥಿಗಳಿಗೆ ಕೂಡ ಅವರವರಷ್ಟಕ್ಕೆ ಇರ್ತಾರೆ. ನಾವೊಂದು ಕಡೆ ಟಿವಿ ನೋಡ್ತಾ ಅಥವಾ ಮೊಬೈಲ್ ನೋಡ್ತಾ ಈಗಿನ ಮಕ್ಕಳು ಇದ್ರೆ ಅದು ಒಂದು ಸಂಸ್ಕಾರ ಅಲ್ಲ. ಸಂಸ್ಕಾರ ಎಲ್ಲಿ ಅಂದ್ರೆ ನಮ್ಮ ಮನೆಗೆ ಬಂದ ಅತಿಥಿಗಳನ್ನು ಆತಿಥ್ಯವಾಗಿ ಸ್ವೀಕರಿಸಿ ಅವರ ಆಮಂತ್ರಿಸಿ ಅವರನ್ನು ಒಲಿಸುವಂಥದ್ದು, ಅವರಿಗೆ ತೃಪ್ತಿದಾಯಕವಾದ 2 ಮಾತುಗಳನ್ನಾಡಿ. ನಿಮ್ಮ ಮನೆಯಲ್ಲಿ ಸನ್ಮಾನ ಬೇಡ, ಹೇಳಿದ್ರು ಸಾತ್ವಿಕ ಆಹಾರ ಅಥವಾ ಗಮ್ಮತ್ತು ಅದು ಇದು ಯಾವುದು ಬೇಡ, ನಿಮ್ಮ 2 ಮಾತು ಒಳ್ಳೆದಿದ್ರೆ ನೀವು ನೀರು ಕೊಟ್ಟರು ಅವರಿಗೆ ಹೊಟ್ಟೆ ತುಂಬುತ್ತದೆ. ಆ ರೀತಿಯ ಮಾತುಗಳಿರಬೇಕು ನಮ್ಮಲ್ಲಿ. ಅಂತಹ ಮಾತುಗಳು ತಾಯಿ ನುಡುತ್ತಾ ಇದ್ರೆ ಆ ತಾಯಿಯ ನುಡಿಯನ್ನು ಕೇಳಿ ಕೇಳಿ ಆ ಮಗು ಕೂಡ ಅದೇ ಮಾತನ್ನು ನುಡಿಯುತ್ತದೆ ಅಂತ ಟೀಚರ್ ಹೇಳಿದ್ರು. ಅದೇ ರೀತಿಯ ನಾವು ಮನೆಯಲ್ಲಿ ಯಾವಾಗಲೂ ಒಳ್ಳೆಯ ವಿಚಾರವನ್ನೇ ಮಾತನಾಡುವ, ಒಳ್ಳೆಯದಾಗಲಿ ಅಂತ ಮಾತಾಡುವ. ಯಾವಾಗಲೂ ದೇವರು
ತಥಾಸ್ತು ತಥಾಸ್ತು ಅಂತ ಹೇಳಿದ್ರೆ, ನೀವು ಕೆಟ್ಟದಾಗಿ ಬೈದ್ರು ತಥಾಸ್ತು ಅಂತ ಹೇಳಿದ್ರೆ ಆ ದಿವಸದ ಮಾತಿನಲ್ಲಿ ಕೆಟ್ಟದಾಗಿರ್ತದೆ. ನೀವು ಒಳ್ಳೆಯ ಮಾತನ್ನು ಹೇಳುವಾಗ ತಥಾಸ್ತು ಅಂತ ಹೇಳಿದ್ರೆ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ನಾವು ಯಾವತ್ತೂ ಮನೆಯಲ್ಲಿ ಕೂಡ ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಶಬ್ದಗಳನ್ನು ಉಚ್ಚಾರ ಮಾಡಿಕೊಂಡು ಭಗವತ್ ಇವತ್ತು ನಾವು ದೇವರ ಹೆಸರನ್ನು ನಮ್ಮ ಮಕ್ಕಳಿಗೆ ಇಡಬೇಕಾಗಿದೆ. ಇವತ್ತು ಯಾವುದೋ ಟಿಂಕಿ ಟಿಂಕಿ ಡೆಂಕಿ ಅಂತ ಹೆಸರಿಡುವುದ ಬದಲು ರಾಮ, ಕೃಷ್ಣ, ಗಣಪತಿ, ಸುಬ್ರಹ್ಮಣ್ಯ, ಷಣ್ಮುಖ ಇದನ್ನೆಲ್ಲ ಇಟ್ಟರೆ ನಾವೊಂದು ದಿವಸ ಕಷ್ಟದಲ್ಲಿ ಕರೆಯುವಾಗ ಆ ಮಗ ಅಲ್ಲಿಲ್ಲದಿದ್ರು ಇಲ್ಲಿಯ ಮದನಾಂತೇಶ್ವರ ಗಣಪತಿ ಬಂದು ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಕುಕ್ಕೆ ಸುಬ್ರಹ್ಮಣ್ಯನ ಹೆಸರಿಟ್ಟರೆ ಆ ಸುಬ್ರಹ್ಮಣ್ಯ ಬಂದು ಪ್ರಾರ್ಥನೆ ಮಾಡಲಿಕ್ಕಿದೆ. ಮದನಾಂತೇಶ್ವರ ಅನಂತ ಪದ್ಮನಾಭ ದೇವರು ಆ ಪದ್ಮನಾಭ ಅಂತ ಕರೆಯುವಾಗ ಅವನೇ ಬಂದು ಸಹಕಾರ ಕೊಡ್ತಾರೆ. ಇದೆಲ್ಲ ನಿದರ್ಶನಗಳು ಹಿಂದಿನ ಕಥೆಯಲ್ಲಿ ನಡೆದು ಬಂದು ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಮುಂದಿನ ಪೀಳಿಗೆಗೆ ತಿಳಿಸಲಿಕ್ಕೋಸ್ಕರ ನಾವಿವತ್ತು ನಮ್ಮ ಸ್ವಾಮೀಜಿಗಳನ್ನು ಕರೆಸಿ ಒಂದಷ್ಟು ಧಾರ್ಮಿಕ ಉಪನ್ಯಾಸವನ್ನು ಕೊಡೋದು. ಸುಮ್ಮನೆ ವೇದಿಕೆಯಲ್ಲಿ ಜನ ಇದ್ದಾರೆ, ವೇದಿಕೆ ಖಾಲಿ ಇದೆ ಅನ್ನೋದಲ್ಲ. ಆ ಆಚಾರ ಉಳಿಸ್ಕೊಳ್ಬೇಕು. ಇವತ್ತು ಆಚಾರ್ಯ ಪುರುಷ, ಇವತ್ತು ನಮಗೆ ಪೂಜೆ ಮಾಡಲಿಕ್ಕೆ ಭಟ್ರುಗಳಿಲ್ಲ, ಭಟ್ರುಗಳಿಗೆ ಮದುವೆ ಆಗಲಿಕ್ಕೆ ಹುಡುಗಿರಿಲ್ಲ. ಇದೆಲ್ಲ ಸಮಸ್ಯೆ ಯಾಕೆ ಆಗಿದೆ? ನಾವು ಇದರ ಬಗ್ಗೆ ಭಕ್ತಿಯಿಂದ ಎಲ್ಲವನ್ನೂ ತಿಳ್ಕೊಳ್ಳದ ಕಾರಣ ಮುಂದಿನ ಪೀಳಿಗೆಗೆ ಅದನ್ನು ಉಳಿಸಿಕೊಳ್ಬೇಕೆನ್ನುವ ಭಾವನೆ ನಮ್ಮ ಮಕ್ಕಳಲ್ಲಿ ಹುಟ್ಟಿಸದಿದ್ದ ಕಾರಣ ಇವತ್ತು ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಕೇರಳದಂತ ಗ್ರಾಮಕ್ಕೆ ರಾಜ್ಯಕ್ಕೆ ಬಂದಾಗ ಇಲ್ಲೊಂದು ಬೇರೆ ರೀತಿಯ ಆಚಾರ. ನಮ್ದು ಕರ್ನಾಟಕ ಮತ್ತು ಕೇರಳಕ್ಕೆ ಹೋಲಿಸಿದರೆ ಇಲ್ಲಿ ದೇವರೇ ಜಾಸ್ತಿ ಇದ್ದಾರೆ, ಆದರೆ ಧರ್ಮದ ಬಗ್ಗೆ ಸ್ವಲ್ಪ ಕಡಿಮೆ ನಮಗೆ. ಯಾಕಂದ್ರೆ ಇಲ್ಲಿ ಧರ್ಮವನ್ನು ಉಳಿಸುವ ಕೆಲಸವನ್ನು ಇನ್ನು ಮುಂದೆ ನಾವು ಮಾಡಬೇಕಾಗಿದೆ. ನಮಗೆಲ್ಲ ಬೇರೆ ಬೇರೆ ಧರ್ಮದವರಿಗೆ ಬೇರೆ ಬೇರೆ ದೇಶಕ್ಕೆ ಹೋಗಿ ವರ್ಷಕ್ಕೊಮ್ಮೆ ಗೌಜಿ ಮಾಡಿ ಬರ್ತಾರೆ. ಆದರೆ ಬೇರೆಲ್ಲ ದೇಶದವರು ಬರುವಂತ ದೇಶ ಇದ್ರೆ ಅದು ಭಾರತ ದೇಶ. ಇವತ್ತು ಕಾಶಿಗೆ ಬರ್ತಾರೆ ವಿದೇಶದಿಂದ, ಇಲ್ಲಿಯವರೇನು ಮಕ್ಕಕ್ಕೆ ಹೋಗ್ತಾರೆ, ಮದೀನಕ್ಕೆ ಹೋಗ್ತಾರೆ. ಆದರೆ ನಾವು ಯಾರು? ಬೇರೆಲ್ಲ ದೇಶದವರು ನಮ್ಮ ದೇಶದಿಂದ. ನಮ್ಮ ದೇಶ ಒಂದು ರೀತಿಯ ಮಾತೃದೇವ. ನಮ್ಮ ದೇಶ ಇದೆಲ್ಲದಕ್ಕೂ ಪ್ರೇರಣಾದಾಯಕವಾದ ಕ್ಷೇತ್ರ, ವೇದಗಳನ್ನು ಕಲಿಸಿದ ದೇಶ. ಇವತ್ತು ನರೇಂದ್ರ ಮೋದಿ ಅಂತ ಪ್ರಧಾನಿ ಸಿಕ್ಕಿ ಇವತ್ತು ಯೋಗವನ್ನು ಇಡೀ ವಿಶ್ವಕ್ಕೆ ಪ್ರಸರಿಸಿದ್ದಾರೆ. ಎಲ್ಲ ದೇಶದಲ್ಲಿ ನಮ್ಮ ದೇವಾಲಯ ನಿರ್ಮಾಣ ಆಗ್ತಿದೆ. ಇದಕ್ಕೆ ಕಾರಣ ಒಬ್ಬ ನಾಯಕನ ಗುಣ, ಧಾರ್ಮಿಕತೆಯಲ್ಲಿ ಶ್ರದ್ಧಾ ಭಕ್ತಿ ಉಳ್ಳವನ ನಾಯಕನಾದರೆ ಆ ಇಡೀ ವಿಶ್ವವನ್ನೇ ನಾಯಕತ್ವದ ಧರ್ಮದ ಕಡೆ ಕೊಂಡೊಯ್ಯಲಿಕ್ಕೆ ಸಾಧ್ಯ ಇದೆ ಅಂತ. ಇನ್ನಷ್ಟು ನರೇಂದ್ರ ವಿವೇಕಾನಂದರು ಹೋಗಿ ಇಡೀ ದೇಶದಲ್ಲಿ ನನ್ನ ಸಹೋದರ ಸಹೋದರಿಯರಂತೆ ಹೇಳಿದ್ರಿಂದಾಗಿ ವಿಶ್ವವನ್ನು ಕೊಂಡಾಡಿದೆ. ಅವರು ಬಾಳಿಕೆ ಕಡಿಮೆ ಆಗಿತ್ತು. ಅದೇ ರೀತಿ ಇವತ್ತು ನಮ್ಮ ದೇಶದ ಹೆಸರನ್ನೆಲ್ಲಾದರೂ ನಮಗೆ ರತ್ನ ಕಂಬಳಿ ಹಾಕಿ ಸ್ವಾಗತ ಮಾಡಲಿಕ್ಕೆ ಕಾರಣವೇನೆಂದ್ರೆ ನರೇಂದ್ರ ಮೋದಿ. ಆ ನರೇಂದ್ರ, ಆನಂತರ ಹುಟ್ಟಿದ ನರೇಂದ್ರ, ಇನ್ನು ಮುಂದೊಮ್ಮೆ ನರೇಂದ್ರ ಹುಟ್ಟಿ ಇಡೀ ಭಾರತಕ್ಕೆಲ್ಲ ಇಡೀ ವಿಶ್ವಕ್ಕೆ ಅವನು ಗುರು ಆಗುವಂತ ನಾಯಕನಾಗಿ ಹುಟ್ಟಿ ಬರಲಿ. ಅದು ಎದುರು ಕೂತ ತಾಯಂದಿರಿಂದ ಆ ಮಗು ಸೃಷ್ಟಿಯಾಗಲಿ, ಆ ಮುಖಾಂತರ ಸಮಾಜಕ್ಕೆ ಕೊಡುಗೆಯಾಗಿ ಮೂಡಿ ಬರಲಿ ಅಂತ ಹೇಳ್ತಾ, ಅದಕ್ಕೆಲ್ಲ ಏನು ವಿಘ್ನ ಇದ್ರು ಆ ನಿರ್ವಿಘ್ನಕರಣದ ಮದನಾಂತೇಶ್ವರ ಎಲ್ಲ ಕಾರ್ಯಗಳನ್ನು ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಲಿ. ಎಲ್ಲ ಭಗವದ್ ಭಕ್ತರಿಗೆ ಆಯುರಾರೋಗ್ಯ, ಸೌಭಾಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಿದ್ದೇನೆ. ಧನ್ಯವಾದಗಳು.